ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಕ್ಕೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಗೆ, ಸೂರಸಂಗೊಳ್ಳಿ ರಾಯಣ್ಣನಿಗೆ, ಜೈಕಾರ್ಗೆ. कारपोरेट नॉमिनेटेड कारपोरेटर। बीच में से हटो भाई, बीच में से हटो भाई। एक मिनट तुम्हारी बहुत पास जा रही है, बहुत जाने ದಯಮಾಡಿ ಕ್ಯಾಮಿಂಗ್ ಸೇಫ್ ಸರ್ ಅದೇ ರೀತಿ ಅಹಮದ್ ಸೇಫ್ ಹಾಗೂ ಎಲ್ಲ ಮುಖಂಡರು ದಯಮಾಡಿ ವೇದಿಕೆಗೆ ಆಗಮಿಸುವುದರ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಮುಖಾಂತರ ಈ ಒಂದು ಕಾರ್ಯಕ್ರಮನ ಶಾಲೆಗೆ ನಡೆಯುತ್ತಾ ಇರುವಂತಹ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಮುಂದಿನ ಒಂದು ಟ್ರೇಲರ್ನ ಹಾಗೂ ಹಾಡುಗಳನ್ನ ತೋರಿಸೋಕ್ಕಿಂತ ಮುಂಚೆ ತಮಗೋಸ್ಕರ ನಮ್ಮ ಬೆಳಗಾವಿಯ ಪ್ರತಿಭೆಯಾಗಿರುವಂತಹ ಶುಭ ಮಾರ್ಗಳಿಂದ ಒಂದು ಅತ್ಯದ್ಭುತವಾದಂತಹ ಹಾಡುಗಳನ್ನ ಕೇಳೋಣ. ಇವತ್ತು ನಾನು ಮತ್ತೆ ನಮ್ಮ ಇಡೀ ಕಳ್ ತಂಡ ಇವತ್ತು
ಬೆಳಗಾಂ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳಾಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗಾಂ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನಾನು ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಸರ್, ಈ ಕಲ್ಟ್ ಸಿನಿಮಾ ಒಂದು ಪೋಸ್ಟರ್ ನೋಡಿದ್ಮೇಲೆ ಒಂಥರ 2 ತರ ಕಾಣ್ತಾ ಇದೆ. ಡಬಲ್ ರೋಲ್ ಇದೆ, ಹೇಗಿದೆ ಸರ್? ಇಲ್ಲ ಸರ್, ಸಿಂಗಲ್ ರೋಲೇ, ಡಬಲ್ ರೋಲ್ ಅಲ್ಲ. ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾವು ಯೂತ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಕೆಲವೊಂದು ಎಲಿಮೆಂಟ್ಸ್ನ ಇಟ್ಟಿರ್ತೀವಿ, ಬಟ್ ಅದು ಡಬಲ್ ರೋಲ್ ಯಾಕೆ ಸರ್. ಸರ್, ಏನಿದು ಪೋಸ್ಟರ್ ನೋಡಿದ್ರೆ ಒಂಥರ ವಿಚಿತ್ರ ಕಾಣಿಸ್ತಾ ಇದೆ. ರಿಯಲ್ ಲವ್ ಸ್ಟೋರಿನಾ, ರಿವೆಂಜ್ ಲವ್ ಸ್ಟೋರಿನಾ, ಏನೋ ಮೆಸೇಜ್ ಇದೆಯಾ, ಸೋಷಿಯಲ್ ಮೆಸೇಜ್? ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ಸ್ ಇರೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು. ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡಕ್ಕೆ. ಒಂದು ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಯಾಕೋ ಹೀರೋಯಿನ್ ಬಿಟ್ಟು ಬಂದಿದ್ರು. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರಿಬ್ರು ಹೀರೋಯಿನ್ಸ್ ಕೂಡ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರು ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಬರುತ್ತಾ ಕರ್ಕೊಂಡ್ ಬರ್ತೀರಾ ಸರ್? ಖಂಡಿತ ಕರ್ಕೊಂಡ್ಬರ್ತೀನಿ ಸರ್, ಖಂಡಿತ ಕರ್ಕೊಂಡ್ಬರ್ತೀನಿ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾವು ರಾಜಕೀಯ ಬ್ಯಾಕ್ಗ್ರೌಂಡ್ ಬಂದಿದ್ದೀರಾ. ಸಿನಿಮಾ ನಿಮ್ಗೆ ಇಂಟ್ರೆಸ್ಟ್ ಇದೇನು? ಪ್ರೊಫೆಷನಲ್ ಮಾಡ್ತಾರೋ ಏನು ರಾಜಕೀಯ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಿನಿಮಾ ಯೂಸ್ ಮಾಡ್ಕೋತೀವಿ? ಇಲ್ಲ ಸರ್, ನಾನು ಪ್ರೊಫೆಷನಲ್ ಆಗಿ ಆಗ್ಬೇಕು ಅಂತ ನಾನು ಈ ಕಡೆ ಬಂದಿರೋದು. ನನಗೆ ರಾಜಕೀಯ ಕಡೆ ಇರ್ತಿದ್ರೆ ನಾನು ಸೃಷ್ಟಿಗೆ ಅಷ್ಟು ಕಡೆ ಹೋಗ್ಬಿಡ್ತಿದ್ದೆ. ಹಂಗೆ ಇಂಟ್ರೆಸ್ಟ್ ಇದೆ. ಯಾವ ಕಡೆ ಶೂಟ್ ಆಗಿದೆ ಸರ್ ಇದು? ಇದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ ಸರ್, ಹಂಪಿ ವಿಜಯನಗರದಲ್ಲಿ ಶೂಟಿಂಗ್ ಆಗಿದೆ, ಮೈಸೂರಲ್ಲಿ ಶೂಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಆಗಿದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕದಲ್ಲೇ ಶೂಟಿಂಗ್ ಆಗಿದೆ. ಓವರ್ಸೀಸ್ ಆಗಿದೆಯಾ? ಇಲ್ಲ, ಕರ್ನಾಟಕ ಬಿಟ್ಟು ನಾವೆಲ್ಲೂ ಶೂಟ್ ಮಾಡಿಲ್ಲ ಸರ್. ಫಸ್ಟ್ ಫಿಲ್ಮ್ ಅತಿ ಬಬ್ಲಿ ಆಗಿ ಚಾಕ್ಲೇಟ್ ಇರೋ ತರ ಮಾಡಿದ್ರಿ ಸರ್. ಸೆಕೆಂಡ್ ಫಿಲ್ಮ್ ರಾಕ್ ಕಾಣ್ತಾ ಇದ್ದಾರೆ. ಯಾಕೋ ಏನಾದ್ರು ಸ್ವಲ್ಪ ವಿಶೇಷ ಏನಾದ್ರು ಕಾನ್ಸೆಪ್ಟ್ ಬಗ್ಗೆ ಹೋದಲ್ಲ? ಕಾನ್ಸೆಪ್ಟ್ ಅದೇನೆ. ನನಗೆ ಒಂದೇ ತರ ಪಾತ್ರ ಮಾಡೋದು ನನಗೂ ಇಷ್ಟ ಇಲ್ಲ. ಬೇರೆ ಬೇರೆ ತರ ಒಂದೊಂದು ಸಿನಿಮಾ ಬೇರೆ ಬೇರೆ ತರ ನಾವು ಟ್ರೈ ಮಾಡಬೇಕು. ಸೊ ಈಗ ಇದೊಂಥರ ಟ್ರೈ ಮಾಡೋಣ ಅಂತ ಹೇಳಿ ನಾವು ಇದೊಂದು ಟ್ರೈ ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಆಗ್ತಿದೆ ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಈಗ ನಿಮಗೂ ಗೊತ್ತು ಯಾವ ಕಷ್ಟದಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಹೇಳಿ. ಸೊ ಹಂಗಿದ್ದಾಗ ಆ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು, ಆ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆ ಇಂಡಸ್ಟ್ರಿನ ಕಾಂಪಿಟೇಷನ್ ಕೊಡಬೇಕು. ಮೇಕಿಂಗ್ ವೈಸ್ ಆಗ್ಬೋದು, ಕತೆ ವೈಸ್ ಆಗ್ಬೋದು. ಯಾಕಂದರೆ ನಮ್ಮ ಕನ್ನಡಿಗರು ಅವ್ರಿಗೆ ಮುಜುಗರ ಆಗ್ತಿದೆ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಡೌನ್ ಆಗ್ತಿದ್ದಾರೆ. ಅವ್ರು ಹಂಗೆ ಆಗಬಾರ್ದು. ಎಲ್ಲೇ ಹೋದ್ರು ಎದೆ ತಟ್ಕೊಂಡು ಹೇಳ್ಬೋದು. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಇಂಡಸ್ಟ್ರಿ ಇತರ ಸಿನಿಮಾಗಳು ಬರ್ತಿದೆ. ಕಾಲೇಜ್ ಯೂಸ್ ತಲೆಯಲ್ಲಿ ಮಾಡಿದ್ರೆ ಪೇರೆಂಟ್ಸ್ ಏನಾದ್ರು ಖಂಡಿತವಾಗ್ಲೂ ಫ್ಯಾಮಿಲಿ ಇಟ್ಕೊಂಡೆ ಮಾಡ್ತೀವಿ. ಮೇಜರ್ ಟಾರ್ಗೆಟ್ ಯೂತ್ಸೇ, ಇಲ್ಲ ಅಂತ ನಾನು ಹೇಳಲ್ಲ. ಏನಕ್ಕಂದ್ರೆ ಈ ಘಟನೆ ಪ್ರತಿಯೊಬ್ಬರು ಜೀವನ ನಡೆದಿರೋದು ಘಟನೆ ಇದು. ನಾನು ಆಯ್ಕೆ ಮಾಡ್ಕೊಂಡು ಪಾತ್ರ ಆಗ್ಬೋದು, ಸಿನಿಮಾ ಕತೆ ಆಗ್ಬೋದು, ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಬಂದು ಸಿನಿಮಾನ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲದೆ. ಸರ್, ಈಗ ನಿಮ್ಮ ಸಾಂಗ್ಸ್ ಎಲ್ಲ ಹಿಟ್ ಆಗಿದಾವೆ, ಈ ಪಿಕ್ಚರ್ ಹಿಟ್ ಆಗುತ್ತಾ ಗೊತ್ತಿಲ್ಲ ಸರ್. ಜನ ನಿರ್ಧಾರ ಮಾಡಬೇಕು. ಜನ ಇದನ್ನ ಇವಾಗ ಸ್ವೀಕರಿಸ್ಕೊಂಡ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ಹಿಟ್ ಆಗತ್ತೆ, ಇಲ್ಲ ಅಂದ್ರೆ ಏನು ಮಾಡಲ್ಲ. ಸರ್, ಈಗ ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮ್ಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕು ಅಂತ ನನಗೆ ರುಚಿ ಇತ್ತು. ಅದು ಹೇಗ್ ಬಂತು ಹೆಂಗ ದೇವ್ರು ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ, ಬರ್ಲಿ ಬಿಡಿ. ಅನ್ನದಾತ್ರ ಅಲ್ವಾ ಅವರೆಲ್ಲ. ಇಲ್ಲ, ಮೊದಲನೇ ಸಿನಿಮಾದಲ್ಲೇ ಜರ್ಮನ್ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹೀಗೆ ಮುಂದ್ ಮಾಡ್ಕೊಂಡು ಹೋದ್ರೆ ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವ್ರನ್ನೇ ಹೇಳ್ತಾ ಇದ್ದೀನಿ. ಏನು TRP ತಗೊಳ್ಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನನ್ನ ಪರ್ಸ್ನಲ್ ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೇ ಫೀಲ್ಡಲ್ಲಿ ಇದ್ದು ನೀವು ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನಸ್ಸಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಅದನ್ನ ಕೇಳಿದ್ರು, ನಿಮ್ಮ ಅಬ್ಬನಿಗೂ ಬಾದಾರು ವರ್ಷಕ್ಕೆ 1-2 ಪಿಕ್ಚರ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ಖುಷಿ ಪಡಿಸಾಕೈತೆ. ಅಲ್ಲ ಸರ್, ಏನಾಗ್ಬಿಡುತ್ತೆ ಅಂದರೆ ನೀವು ಹೇಳ್ತಿರೋದು ತಪ್ಪಿಲ್ಲ ಸರ್, ಅದು ನನಗೂ ಇದೆ ತಲೆಯಲ್ಲಿ. ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾ ಆದರೂ ಮಾಡಬೇಕಿಲ್ಲ, 2 ಸಿನಿಮಾ ಆದರೂ ಮಾಡಬೇಕು ಅಂತೇಳಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡಕ್ಷನ್ಸ್ ಹೌಸ್ ಆಗ್ಬೋದು, ಇಲ್ಲ ಹೀರೋಯಿನ್ಸ್ ಆಗ್ಬೋದು, ಎಲ್ಲ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತೆ, ಈಗ ಫಾಸ್ಟ್ ಫ್ಯಾಕ್ಟ್ರಿ ಥರ ಸಿನಿಮಾಗಳು ಮಾಡಿದ್ರೆ ಜನ ಸ್ವೀಕರಿಸ್ಕೊಳ್ಳಲ್ಲ. ಈಗ ಜನ ತುಂಬ ಚೂಸಿ ಆಗ್ಬಿಡೋದು. ಬಿಕಾಸ್ OTT ನಮ್ಗಿರೋ ಕಾಂಪಿಟೇಷನ್ ಇವತ್ತು ಬೇರೆ ಹೀರೋಗಳಲ್ಲ, ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಎಸ್, ಆಗಿರೋದ್ರಿಂದ ಸುಮಾರು ಜನ, ಹಲವಾರು ಜನ ಕೊಟ್ಟಿದ್ದೀವಿ ಸರ್ ಈ ಸಿನಿಮಾದಲ್ಲಿ. ನಾನು ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ. ನಾನು ಯಾವುದೇ ಕಾರಣ, ಒಂದು ನಿಮಿಷ ಸರ್ ಮಾತು ಮುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆ ಆರ್ಟಿಸ್ಟ್ಗಳನ್ನ ನಾನು ಎಂಟರ್ಟೈನ್ ಮಾಡಲ್ಲ. ಹಾಕೊಳ್ಳಿ, ತಪ್ಪಿಲ್ಲ, ಬಟ್ ಫಸ್ಟ್ ನಮ್ಮ ಭಾಷೆಗೆ, ನಮ್ಮ ಕನ್ನಡ ಹುಡುಗರು ಹುಡುಗಿರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡೋದು.
ಅದು ಬಿಟ್ಟಿರೋದು ಉಳಿತಾ ಅದು ಬೇರೆ ಭಾಷೆ ಕೊಡೋದು. ಸರ್ ಆಲ್ ಓವರ್ ಸ್ಟೇಟ್ ಎಷ್ಟು ಥಿಯೇಟರ್ ಅಲ್ಲಿ ಇದು ರಿಲೀಸ್ ಗೊತ್ತಿಲ್ಲ ಸರ್, ಇರ್ಬೋದು ಒಂದು 100, 150, 200 ಥಿಯೇಟರ್ ಅಲ್ಲಿ ಬರ್ಬೋದು ಸರ್, ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. जाहिद भाई एक हिंदी में क्वेश्चन है, हिंदी में अभी आपके साथ 2 लोग और बैठे, अमान सेठ और मुरलाल, तीनों मिलकर एक फिल्म कब बनाएंगे? ಸರ್ ಈಗ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ವಯಸ್ಸಲ್ಲಿ ದೊಡ್ಡವ್ರು ನೀವು, ನಾವು ಕರ್ನಾಟಕದಲ್ಲಿ ಇದ್ದು ನೀವು ಕನ್ನಡ ಮಾತಾಡ್ಬೇಕು ತಾನೆ, ಹಿಂದಿ ಮಾತಾಡ್ತಾರೆ. ಅದಕ್ಕೆ ನಾನು ಎಲ್ಲಾ ಕಡೆ ಹೋದಾಗ ಒಂದು ಮಾತು ಹೇಳ್ತೀನಿ ಎಲ್ರಿಗೂ, ಸ್ವಲ್ಪ ಕನ್ನಡ ಭಾಷೆನ ಅಭಿಮಾನನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅಲ್ಲ ಸರ್, ಅದೆಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ಕರ್ನಾಟಕದಲ್ಲಿ ಇದ್ಮೇಲೆ ದಯವಿಟ್ಟು ಕನ್ನಡ ಮಾತಾಡಿ. ಯಾಕೆ ಗೊತ್ತಾ, ನಾವು ಮಹಾರಾಷ್ಟ್ರ ಕಡೆ ಬಂದಾಗ ನಾವು ಹಿಂದಿ ಮಾತಾಡಲ್ವಾ? ಯಾವುದೂ ಇಲ್ವಾ ಹೇಳಿ? ತಮಿಳ್ ಹೋದಾಗ ನಂಗೆ ತಮಿಳ್ ಬಂದಿಲ್ಲ ಆದ್ರೂ ಕೂಡ ಸಣ್ಣ ಪುಟ್ಟ ಹಂಗಂಗೆ ಏನಾದ್ರು ಮಾತಾಡ್ತೀವಲ್ವಾ? ಯಾಕೆ ನೀನು ಈಗ ನಾವು ಕನ್ನಡ ಒಳಗೆ ಕೇಳ್ತೀವಿ ಸರ್, ಮೂರು ಮಂದಿ ಇಲ್ಲಿ ಕುಂತಿದ್ದಾರೆ, ಅಮನ್ ಸೇಠ್, ಮುರ್ನಾಲ್ ಅಂಡ್ ಸೈದ್. ನಿಮ್ದು ಒಂದು ಫಿಲಿಂ ಯಾವಾಗ ಬರ್ತದೆ? 3 ಮಂದಿ ಗೊತ್ತಿಲ್ಲ, ಮಾಡುವ ಅಂತ ಸರ್, ತಪ್ಪಿದೆ. ಇಲ್ಲೇ ನಿರ್ಮಾಪಕರು ಇದ್ದಾರೆ, ಕೇಳಿ ಅವ್ರಿಗೆ. ಇಬ್ರು ಹೀರೋ ರೆಡಿ ಇದೀವಿ, ಅವ್ರಿಗೆ ಯಾವಾಗ ಎಸ್ ಅಂದ್ರೆ ಅವ್ರು ರೆಡಿ. ಯಾವ್ದು ಸರ್ ಅವ್ರು ಹೇಳ್ಬೇಕಲ್ಲ ಸರ್, ಅವ್ರು ಡಿಸೈಡ್ ಮಾಡಿ. ಈಗ 3 ಮಂದಿ ಜೊತೆ ಕೂತಿದ್ದೀರಿ, ಪೋಸ್ಟರ್ ರಿಲೀಸ್ ಆಗಿದೆ, ಪಿಕ್ಚರ್ ರಿಲೀಸ್ ಮಾಡಿ ಅಂತ ಸರ್. ಇವಾಗ ಈ ಚಿತ್ರದಿಂದ ಏನ್ ನಿರೀಕ್ಷೆ ಇಟ್ಕೊಂಡಿರಿ ಸರ್? ಒಂದು ಯಾವ ರೀತಿ ಒಂದು ಇದನ್ನ ಮಾಡ್ತಾರೆ ಸರ್? ಎಂಟೈರ್ ಕರ್ನಾಟಕ ಪ್ರವಾಸ ಅಂತೂ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಸ್ಲಮ್ ಹೋಗ್ಬಿಟ್ಟು ಸಿನಿಮಾನ ತಲುಪಿಸ್ತಾ ಇದ್ದೀನಿ. ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಮೀರಿಸಿ ನನಗೆ ಎಷ್ಟು ನನ್ನ ಕೈಲಿ ಏನಾಗ್ತಿದೆಯೋ ನನ್ನ ಶಕ್ತಿ ಮೀರಿ ನಾನು ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ಜನ ಸರ್, ದೇವರು. ನಿರ್ದೇಶಕರ ಕೆಲಸದ ಬಗ್ಗೆ ಹೇಳೋದಾದ್ರೆ, ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾವು. ಒಂದೊಂದು ಸರ್, ಈ ಸಿನಿಮಾ ಆದ್ಮೇಲೆ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೆಸರು ಸಿಗುತ್ತೆ. ಯಾಕಂತಂದ್ರೆ ಅವರು ಇದಕ್ಕಿಂತ ಮುಂಚೆ ಒಂದು 6-7 ಸಿನಿಮಾ ಮಾಡೋದ್ರಿಂದ ಅವ್ರಿಗೆ ಪಾಪ ಒಳ್ಳೆ ನಿರ್ಮಾಪಕರು ಸಿಗಲಿಲ್ಲ, ಇಲ್ಲ ಒಳ್ಳೆ ಕಲಾವಿದರು ಸಿಗಲಿಲ್ಲ ಅವ್ರಿಗೆ. ಈ ಸಿನಿಮಾದಲ್ಲಿ ಎಲ್ಲರೂ ಕೊಟ್ಟಿದ್ದೀನಿ ನಾನು. ಪ್ರೊಡಕ್ಷನ್ ಹೌಸ್ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಅವ್ರಿಗೆ ಒಂದು ರಸಿಗೆ ಹೋಗ್ಬಿಟ್ಟಿದೆ. 6-7 ಸಿನಿಮಾ ಮಾಡ್ಬಿಟ್ಟು ಇವತ್ತು ಒಂದು ಸ್ಟಾರ್ ಡೈರೆಕ್ಟರ್ ಆಗಿಲ್ಲ. ಈ ಸಿನಿಮಾ ನಂಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾನು ಬಳಸ್ಕೊಳ್ತೀನಿ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.